ಎಲ್ಲೋದ ಇವನು ನಮ್ ಜೊತೆನೆ ಇದ್ನಲ್ಲ. ಓ ಇಲ್ಲೇ ನಿಂತವನೆ ನೋಡು. ಏನ್ ನೋಡ್ತಾವ ಇವನು? ಲೂಸ್ ಗೀಸ್ ಆಗ್ಬಿಟ್ನ. ಮನೆಯವರೆಲ್ಲ ಅಲ್ಲಿ ವೇಟ್ ಮಾಡ್ತಾ ಇದಾರೆ, ನೀನ್ ಒಬ್ನೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಹಲೋ ಅಣ್ಣ, ಓದೋಳೋದ್ಲು, ಅವಳಿಗೋಸ್ಕರ ಯಾಕೆ ಹಿಂಗ್ ಹುಚ್ಚನಂಗ್ ಆಡ್ತಿದ್ಯಾ? ಏನಾಯ್ತು ಅಂತನಾದ್ರೂ ಸರಿಯಾಗಿ ಹೇಳು. ಉಫ್, ನೀನು ಹಿಂಗೆ ಬಿಟ್ರೆ ಕಷ್ಟ. ಲಕ್ಷ್ಮಿ, ಅವತ್ಯಾವುದೋ ನಿನ್ನ ಫ್ರೆಂಡ್ ಹೆಸರು ಹೇಳ್ದಲ್ಲ, ಏನು ಅವಳ ಹೆಸರು? ಓ ಅವಳ ನಿಖಿತಾ. ಹಾಂ, ನಿಖಿತಾ. ನೋಡು, ನಿಂಗೊಂದು ಸ್ಟೋರಿ ಇದೆ ಅಂತ ಗೊತ್ತಿದ್ರು ಕೂಡ ಅವಳು ನಿನ್ನ ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದಾಳೆ. ನೀನು ಮೊದಲು ಈ ಥರ ಹುಚ್ಚುಚ್ಚುನಂಗೆ ಆಡೋದನ್ನ ಬಿಟ್ಟು ಹೋಗಿ ಅವಳನ್ನ ಮೀಟ್ ಮಾಡು, ನಾವು ಅವಳ ಹತ್ರ ಮಾತಾಡ್ತೀವಿ. ಲೋ, ನೀನು ಹಿಂಗೆ ಆಡ್ತಾ ಇರೋದಕ್ಕೆ ಮನೆಯವರೆಲ್ಲ ಎಷ್ಟು ಸಫರ್ ಪಡ್ತಾ ಇದ್ದಾರೆ ಅಂತ ನೀನು ಗೊತ್ತಾ? ಅವಳಿಗೋಸ್ಕರ ಅಲ್ಲಾದರೂ ನಮಗೋಸ್ಕರನಾದರೂ ಹೋಗಿ ಅವಳನ್ನ ಮೀಟ್ ಮಾಡು. ಅಣ್ಣ, ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಅವಳು ನನಗೆ ಗೊತ್ತಿರೋಳೆ, ಒಳ್ಳೆ ಹುಡುಗಿ. ಹೋಗಿ ಒಂದ್ಸಲ ಮೀಟ್ ಮಾಡಿ ಅವಳನ್ನ ಮಾತಾಡು. ನೋಡು, ಹೆಂಗಿದ್ರು ನಾಳೆ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತೀಯ ಅಣ್ಣನ ಮದುವೆಗೆ. ನಾವು ಅವಳನ್ನ ಅಲ್ಲಿಗೆ ಬರೋಕೆ ಹೇಳ್ತೀವಿ, ನೀನು ಹೋಗಿ ಅವಳನ್ನ ಅಲ್ಲಿ ಮೀಟ್ ಮಾಡು. ಇಷ್ಟು ಹೇಳಿದೀವಿ, ಇನ್ನು ಮುಂದೆ ನಿನ್ನಿಷ್ಟ. ಹೋಗೋದಾದ್ರೆ ಹೋಗು, ಇಲ್ಲ ಅಂದ್ರೆ ಕೆರೆಗೆ ಬಿದ್ದು ಸಾಯಿ. ಬರೀ ಹೋಗೋಣ. ಹಾಯ್, ಐ ಆಮ್ ನಿಖಿತಾ. ಹಾಂ, ಗೊತ್ತು. ಗೊತ್ತಾ? ಹೆಂಗೆ? ಲಕ್ಷ್ಮಿ ಜೊತೆ ನೋಡಿದ್ದೀನಿ. ಓ ಹೌದಾ, ಸರಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ನೀವೇ ಬಂದ್ರಾ ಇಲ್ಲ ಅವ್ರು ಫೋರ್ಸ್ ಮಾಡಿದ್ರು ಅಂತ ಬಂದ್ರಾ? ಇಲ್ಲ ಇಲ್ಲ, ನಂಗೆ ಗೊತ್ತು ನೀವಾಗೆ ಬಂದಿರ್ತೀರಾ. ನಿಮಗೂ ನನ್ನ ಕಂಡ್ರೆ ಇಷ್ಟ ಅಂತ ಗೊತ್ತು. ಹೇ ಸಮಾಧಾನ ಸಮಾಧಾನ. ಆ್ಯಕ್ಚುಲಿ ಹೇಳ್ಬೇಕು ಅಂತಲೇ ನನಗೆ ಲವ್ವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇದನ್ನ ಹೇಳ್ಬೇಕು ಅಂತಲೇ ನಾನು ಬಂದಿದ್ದು. ಆಹಾ, ಸುಳ್ಳು. ನಿಮಗೂ ನನ್ನ ಕಂಡ್ರೆ ಇಷ್ಟ ಅಂತ ನಂಗೆ ಗೊತ್ತು. ನೀವು ಅಂತಲೇ ಅಲ್ಲ, ನನಗಿನ್ನು ಯಾರ ಮೇಲೂ ಪ್ರೀತಿ ಆಗಲ್ಲ. ಹೌದಾ, ಸರಿ. ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ನಿಮಗೆ ಇನ್ನು ಯಾರ ಮೇಲೂ ಪ್ರೀತಿ ಆಗಲ್ಲ ಅಂತ. ಅದರಲ್ಲೂ ನನ್ನ ಮೇಲೆ ಪ್ರೀತಿ ಆಗಲ್ಲ ಅಂತ ಹೇಳ್ಬಿಡಿ, ಒಂದು ನಿಮಿಷನೂ ಇರಲ್ಲ, ಎದ್ದೊಟ್ಟೋಗ್ತೀನಿ. ಆ್ಯಕ್ಚುಲಿ ನನಗೂ ನೀವು ತುಂಬ ಇಷ್ಟ ಆದ್ರಿ. ಲಕ್ಷ್ಮಿ ನಿಮ್ಮ ಬಗ್ಗೆ ಹೇಳಿದ್ಮೇಲೆ ನಾನು ರಾತ್ರಿ ಅವಳ ಹತ್ರ ಕಾಲ್ ಮಾಡಿ ಮಾತಾಡಿದೆ. ಮತ್ತು ಅವಳು ನಿಮ್ಮ ಫೋಟೋಸ್ನ ಕಳಿಸಿದ್ಲು. ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ನೋಡಿ ನಿಮ್ಮ ಫೋಟೋಸ್ ನೋಡಿ ತುಂಬ ಇಷ್ಟ ಆಯಿತು. ನಾನೆಲ್ಲೋ ನಿದ್ದೆ ಕಣ್ಣಲ್ಲಿ ಆಗಿದೆ ಅಂತ ಅಂದ್ಕೊಂಡು ಮಲ್ಕೊಂಡೆ. ಬಟ್ ಬೆಳಿಗ್ಗೆ ಆದಮೇಲೆ ಗೊತ್ತಾಗಿತ್ತು ಸೀರಿಯಸ್ ಆಗಿ ಲವ್ ಆಗಿದೆ ಅಂತ. ಸೀರಿಯಸ್ಲಿ ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀವು ಒಪ್ಕೋತೀರಾ ಅಂತ. ನಂಗೆ ತುಂಬ ಖುಷಿ ಆಗ್ತಿದೆ. ಖುಷಿ ಆಯಿತಾ? ಸರಿ ಆಯಿತು, ನಡಿ, ಬಿಸಿಲು ಹೊರಗಡೆ ಏನಾದ್ರು ಕೂತ್ಕೊಳ್ಳೋಣ. ಸರಿ ಬನ್ನಿ. ಅದು ಸರಿ, ಲಕ್ಸ್ ಹೇಳ್ತಿದ್ಲು, ಏನು ನಿಮ್ಮ ಹಳೆ ಕತೆ, ಎಲ್ಲಿ ನಿಮ್ಮ ಹಳೆ ಡವ್ವು ಹೇಳಿ ಸ್ವಲ್ಪ ಕೇಳೋಣ. ಅದೆಲ್ಲ ಮುಗ್ದೋಗಿರೋ ಕತೆ ತಾನೇ, ಈಗ ಯಾಕೆ ಅದೆಲ್ಲ, ಬಿಡು, ಬೇಡ. ಹೇ, ನನಗೆ ತೆಲ ಗೊತ್ತಿಲ್ಲ, ಹೇಳಿ ಇವಾಗ ಅಷ್ಟೇ. ಬೇಡ ಅಂದೆ ತಾನೇ. ಲೈಫ್ ಲಾಂಗ್ ಜೊತೆಗಿರ್ತೀನಿ ಅಂತಂದೆ ತಾನೇ, ನಮ್ಮ ಮಧ್ಯೆ ಯಾಕೆ ಸೀಕ್ರೆಟ್ಸು, ಹೇಳಿ ಇವಾಗ ಅಷ್ಟೇ. ಅವಳು ಓದ್ಲು. ಹೇ ಓದ್ಲು,
ಎಲ್ಲಿಗೋದ್ಲು? ಬಿಟ್ಕೊಟ್ಬಿಟ್ರಾ? ಹೇಳಿ. ಅದು ಸರಿ, ನಿಮ್ಮ ಜೊತೆ ಯಾವುದೋ ಒಂದು ಹುಡುಗ ಓಡಾಡ್ತಿದ್ನಲ್ಲ, ಎಲ್ಲಿ ಅವನಿವಾಗ? ಅವನ ಜೊತೆ ನೀವು ಯಾಕೆ ಮಾತಾಡಲ್ಲ? ಅವ್ನು ನಿಮ್ಮ ಫ್ರೆಂಡ್ ತಾನೆ? ಬೆಸ್ಟ್ ಫ್ರೆಂಡು. ಸುಸ್ತಾಯ್ತಾ ಮಚ್ಚ? ತಗೋ ನೀರು ಕೊಡಿ. ಎಲ್ಲ ಆಯ್ತಾ? ಕುಡ್ಕೋ, ತಗೋ ಕುಡಿ. ವರ್ಕೌಟ್ ಜಾಸ್ತಿ ಐತೇನಾ? ಸ್ವಲ್ಪ ಜಾಸ್ತಿ ಸುಸ್ತಾಯ್ತೇನೋ ಮಚ್ಚ? ಇಬ್ಬರು ಒಟ್ಟಿಗೆ ತಾನೇ ವರ್ಕೌಟ್ ಮಾಡಿದ್ದು. ನನಗೆ ಆಗ್ತಾ ಇರೋದಾದ್ರೆ ಸುಸ್ತು ನಿನ್ಗೆ ಆಯ್ತೈತಾ, ಇಲ್ಲ ನನಗಾಯ್ತಿರೋ ಸುಸ್ತು ನಿನ್ಗೆ ಆಯ್ತಿಲ್ವಾ? ನನಗೇನು ಸುಸ್ತಾಯ್ತಾರೆ ಬಿಡು, ನಿನ್ಗೇನು ಆಗ್ಬಾರ್ದು ಅಷ್ಟೆ. ಮೊಟ್ಟೆ ತಂದ್ಕೊಡ್ಲಾ? ಮೊಟ್ಟೆ ನಾನೇನು ಚಿಕ್ಕ ಮಗುನೇನು? ಯಾಕೆ ಇಷ್ಟು ಕೇರ್ ಮಾಡ್ತೀಯ? ಯಾಕೆ ಇಷ್ಟು ಇಷ್ಟಪಡ್ತೀಯಲ್ಲ? ನನಗೇನಾದರೂ ಪರವಾಗಿಲ್ಲ ಮಚ್ಚ, ನಿನ್ಗೇನು ಆಗಬಾರ್ದು ಅಷ್ಟೇ. ಜೀವನ ಪೂರ್ತಿ ನೀನು ಚೆನ್ನಾಗಿರ್ಬೇಕಷ್ಟೆ. ಹಿಂಗೆ ಮಾತಾಡ್ಕೊಂಡು ಕೂತಿರ್ತೀರಾ ಇಲ್ಲ ಜಿಮ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಲಾ? ಹೋಯ್ತೀವಿ ಅಣ್ಣ. ತಗೋ, ನಿನ್ನ ಮನೆಗೆ ಹೋಗಿರೋ, ಒಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಓ, ಇವತ್ತು ಯಾವ ವಾರ? ಬುಧವಾರ. ಬುಧವಾರ ನೀನು ನನಗೆ ಹೇಳ್ದಂತ ಎಲ್ಲೋಯ್ತಾ ಇದೆಯೇ? ಯಾರನ್ನಾರ ಮಡಿಕ ಹುಟ್ಟಿದ್ಯಾ ಹೆಂಗೆ? ಏಯ್, ಯಾರನ್ನು ಮಡಿಕೊಳ್ಳಲ್ಲ ಲೈ. ನಂಗೆ ಸ್ವಲ್ಪ ಕೆಲಸ ಐತೆ, ನೀನು ಗಾಡಿ ತಗೊಂಡೋಗಿ ಮನೆ ಹಾಕ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತೀರ. ತೆಗದ್ ಮಕದ್ಮೇಲೆ ಹೊಡೆದ್ಬಿಡ್ತೀನಿ. ನನಗೆ ಎಷ್ಟೊತ್ತೆ ಕಾಯೋದು? ಹೇ ಇರು, ಮನೆಯಿಂದ ಬರಬಾರ್ದ? ಯಾಕೆ ಹಿಂಗೆ ರೇಗ್ತೀಯಾ? ನಲ್ಕಂಡು ಬಂದ್ಬಿಡು. 60 ನಿಮಿಷ ಆಯ್ತು ನಾನು ಇಲ್ಲಿಗೆ ಬಂದು, ಗೊತ್ತಾ? ಎಷ್ಟೊತ್ತು ವೆಯ್ಟ್ ಮಾಡ್ತಾರೆ ಬಿಸಿಲಲ್ಲಿ ನಿಂತ್ಕೊಂಡು? ನನಗೋಸ್ಕರ 6 ವರ್ಷನೇ ವೆಯ್ಟ್ ಮಾಡಿದ್ಯಂತೆ, ಇನ್ನು 60 ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಾ? ಅಮ್ಮ ತಾಯಿ, ನಿನಗೆ ಮಾತ್ಕೊಡೋಕ್ಕಾಗಲ್ಲ. ಬಾ ಹೋಗೋಣ, ಬಾ. ಪೊರ್ಕಿ ತರ ಜೊತೆಗೆ ಮಕ್ಕದ ಮೇಲೆ ಹೊಡೆದ್ಬಿಡ್ತೀನಿ. ಡೀಸೆಂಟ್ ಆಗಿದ್ರೆ ಯಾರಾದ್ರೂ ಟಿಕಾಯಿಸ್ಕೊಂಡು ಹೋಗ್ಬಿಡಲ್ವಾ? ಅದಕ್ಕೆ ಯಾವಾಗಲೂ ಪೊರ್ಕಿ ಥರನೇ ಇರೋದು. ಆಯ್ತು, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಎಲ್ಲ ಓಕೆ, ಆದರೆ ಇದೇನು ತಗೊಂಡೋಗ್ತೀರಾ ಬ್ಯಾಗ್ನ ಕಾಲೇಜ್ಗೆ ಅಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಏನು ಹಿಡಿತಿದ್ರು ಒಳಗಡೆಗೆ? ಅದೆಲ್ಲ ಹುಡ್ಗಿರ್ ಸೀಕ್ರೆಟ್, ನಿಂಗೆ ಗೊತ್ತಾಗಲ್ಲ, ಕೊಡು. ಅದೆಲ್ಲ ಓಕೆ, ಈಗ ಸೆಲ್ಫಿ ತಗೊಳ್ಳೋಣ. ಚೆನ್ನಾಗಿ ಬಂತಾ? ಚೆನ್ನಾಗಿ ಬಂದೈತಲ್ವಾ? ಸೂಪರ್. ಲೋ ಪ್ಲೀಸ್, ಎಲ್ಲೋ ಹಾಕ್ಬೇಡ ಗೊತ್ತಾ ಫೋಟೋನ?
ಲವ್ ಮಾಡ್ತಿರೋದೇ ಉಂಟಂತೆ. ಫೋಟೋಸ್ ಹಾಕಿದ್ರೆ ಯಾಕೆ ಹಿಂಗೆ ಆಡ್ತೀಯಾ? ಬರೀ ಇದೇ ಆಯಿತು, ನೀವು ತಗೊಳವ ನಿನ್ನ ಫೋನ್ನ. ಲೋ ಪ್ರೈವೇಟಾಗಿ ಇಟ್ಟರೆ ಕಣೋ ಲೋ ಸಕ್ಸಸ್ ಆಗೋದು. ಪ್ರೈವೇಟಾಗಿ ಇಡೋಣ ಓಕೆ, ಬಟ್ ಎಲ್ರಿಂದನೂ ಇಡಬೇಕು ಅಂತಂತಂದರೆ ಕಷ್ಟ ಆಗುತ್ತೆ. ಅದರಲ್ಲೂ ಬೆಳಿಗ್ಗೆ ಸ್ಯಾಂಡಿ ಪಾಪ ಅವನಿಗೆ ಡೌಟ್ ಬಂದ್ಬಿಡ್ತು ಅನಿಸುತ್ತೆ. ಯಾವತ್ತೂ ಕೇಳಿಲ್ಲ, ಬಟ್ ಬೆಳಿಗ್ಗೆ ಡೌಟ್ ಬಂದ್ಬಿಟ್ಟೈತೆ ಅನಿಸುತ್ತೆ. ಅವನ ಹತ್ರ ಮುಚ್ಚಿಡೋಕ್ಕೆ ನನಗೆ ಆಗ್ತಿಲ್ಲ. ಸ್ಯಾಂಡಿ ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ? ಓಕೆ, ಅವನೊಬ್ಬನ ಕೇಳೋಣ, ಕರ್ಸು. ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ. ಅವ್ನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಕಾಲ್ ಮಾಡೋಣ. ಏನು ಸರ್ ಇದು? ಸಹನಾ. ಹಾಯ್. ನನಗೆ ಬೆಳಗ್ಗೆನೇ ಡೌಟ್ ಬಂದಿತ್ತು ನಿನ್ನ ಮೇಲೆ, ಏನೋ ಕಿತಾಪತಿ ಮಾಡ್ತಾ ಇದೀಯಾ ಅಂತ. ಪ್ರತಿ ಬುಧವಾರ ನೀನು ಹಿಂಗೆ ರೆಡಿಯಾಗಿ ಬರ್ತಾ ಇದ್ದಾಗಲೇ ನನಗೆ ಡೌಟ್ ಬಂದಿತ್ತು ನಿನ್ನ ಮೇಲೆ. ಮಂಗ ಸಾರಿ ಮಚ್ಚ, ಇಷ್ಟು ದಿನ ಮುಚ್ಚಿಟ್ಟಿದ್ಕೆ. ಇವಳು ಸಹನಾ, ನಾನು ಡವ್. ಇವನು ಸ್ಯಾಂಡಿ. ಹಾಯ್. ಉಫ್, ನಂಗೆ ಈಗ ಸಮಾಧಾನ ಆಯಿತು. 2 ಕಣ್ಗಳನ್ನೂ ದೂರ ಇಟ್ಬಿಟ್ಟು ನನ್ನ ಕಷ್ಟ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಈಗ 2 ಕಣ್ಗಳು ಒಟ್ಟಿಗೆ. ಎರಡು ನಿಮಿಷ ಫೋನ್ ಬರ್ತೈತೆ, ನೀವಿಬ್ರು ಮಾತಾಡ್ತಾರೆ, ಬರ್ತೀನಿ. ನಿಮ್ಮ ಇನ್ಸ್ಟಾ ಐ ಡಿ ಸಿಗ್ಬೋದಾ? ಇನ್ಸ್ಟಾ ಐ ಡಿ ಯಾಕೆ, ನಂಬರೇ ತಗೊಳ್ಳಿ. ನಂಬರ್ ಸೇವ್ ಮಾಡ್ಕೊಳ್ಳಿ. ನನ್ನ ಮಗ ಏನಾರು ಕಿತಾಪತಿ ಮಾಡಿದ್ರೆ ಒಂದು ಫೋನ್ ಮಾಡಿ. ನನ್ನ ಮಗನಿಗೆ ಹಬ್ಬ ಮಾಡ್ತೀನಿ. ಸ್ವಲ್ಪ ಎಮರ್ಜೆನ್ಸಿ, ಟೈಮ್ ಆಗ್ಬಿಟ್ಟಿದೆ, ಹೊರಡನ್ವಾ? ಬಾ. ಹಲೋ. ಹಲೋ, ನಾನು ಸಹನಾ. ಹಾಂ ಸಹನಾ, ಹೇಳಿ. ಏನ್ ಮಾಡ್ತಾ ಇದ್ದೀರಾ? ಇಲ್ಲೇ ಸ್ವಲ್ಪ ಹೊರಗಡೆ ಇದ್ದೆ. ಯಾಕೆ? ಹೌದಾ, ನಿಮ್ಮ ಫ್ರೆಂಡು? ಇಲ್ಲೇ ಇದ್ದಾನೆ, ಕರಿಬೇಕಾ? ಇಲ್ಲ ಇಲ್ಲ, ಹಂಗೇನಿಲ್ಲ. ಊಟ ಆಯ್ತಾ? ಹಾಂ ಆಯ್ತು. ನಾಳೆ ಫ್ರೀ ಇದ್ದೀರಾ? ಏಕೆ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ, ಪರವಾಗಿಲ್ಲ. ಹಾಂ ಇಲ್ಲ, ನಾಳೆ ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕಿತ್ತು, ಸಿಗ್ತೀರಾ? ಹಾಂ ಸರಿ, ಎಲ್ಲಿಗೆ ಬರ್ಬೇಕು ಹೇಳಿ? ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಬಂದ್ಬಿಡಿ. ಹಾಂ ಸರಿ. ಸುಪ್ರೀನು ಕರ್ಕೊಬರ್ಬೇಕಾ? ಹಾಂ ಬೇಡ ಬೇಡ ಬೇಡ, ನಿಮ್ಮ ಜೊತೆನೇ ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕಿತ್ತು. ಹೌದಾ, ಸರಿ ಬರ್ತೀನಿ ಬಿಡಿ. ಲೊಕೇಶನ್ ಕಳಿಸಿ. ಹಾಂ ಓಕೆ, ಶೇರ್ ಮಾಡ್ತೀನಿ. ಬಾಯ್. ತಗೋ. ನಿಮ್ಮ ಹುಡುಗಿ ಫೋನ್ ಮಾಡಿದ್ಲು ಕಣ. ನಮ್ಮ ಹುಡುಗಿನ? ಯಾಕೆ? ಏನೋ ಮಾತಾಡ್ಬೇಕಂತೆ. ನಿನ್ನ ಹತ್ರನಾ? ಏನಂತೆ? ಪರ್ಸ್ನಲಾಗಿ ಏನೋ ಮಾತಾಡ್ಬೇಕಂತೆ. ಹೌದಾ, ಸರಿ ಹೋಗ್ಬಾ. ನಿನ್ಗೇನು ಬೇಜಾರಿಲ್ಲ ತಾನೇ? ತಿಗ ಮುಚ್ಕೊಂಡು ಹೋಗಿ ಬರಲ್ಲ, ಅದರಲ್ಲೇನು ಬೇಜಾರು? ಎಷ್ಟೊತ್ತಿಗೆ ಹೋಗ್ಬೇಕಂತೆ? ಗೊತ್ತಿಲ್ಲ, ಲೊಕೇಶನ್ ಶೇರ್ ಮಾಡ್ತೀನಿ ಅಂತಂದರು. ಏನೋ ಎಮರ್ಜೆನ್ಸಿ ಇರ್ಬೇಕು, ಹೋಗ್ಬಾ. ಸರಿ. ಹೇ ಹಾಯ್. ಏನು ಮೇಡಮ್, ನಮ್ಮ ಹುಡುಗ ಏನಾರ ತೊಂದರೆ ಕೊಟ್ಟನಾ? ಕಾಲ್ ಮಾಡಿ ಕರ್ಸ್ಕೊಬಿಟ್ಟಿದ್ದೀರಾ?
ಹಾಗೇನೂ ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಏನೋ ಹೇಳಬೇಕಿತ್ತು. ಹಾಂ ಹೇಳಿ, ಅದೇನು? ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆ ನರ್ವಸ್ ಆಗ್ತಿದ್ದೀರಾ? ಏನು ಹೇಳಿ, ಪರವಾಗಿಲ್ಲ. ನೀವೇನು ಅನ್ಕೋತೀರಾ ಅಂತ ಗೊತ್ತಿಲ್ಲ, ಬಟ್ ನೆನ್ನೆ ನಿಮ್ಮ ನೋಡ್ದಾಗಿಂದ ಐ ಫಾಲ್ ಇನ್ ಲವ್ ವಿತ್ ಯು. ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ನಾನೆಲ್ಲ ಸೀರಿಯಸ್ ಮ್ಯಾಟ್ರ್ ಅಂತ ಬಂದಲ್ರಿ. ಸುಪ್ರಿಗೆ ಗೊತ್ತಾದ್ರೆ ಏನು ಅನ್ಕೊಳ್ಳಲ್ಲ, ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ನೋಡ್ದವ್ರು ಏನಂತ ಹಾಕೋತಾರ, ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಜೀವನ ಕೊಟ್ಟು ಯಾರು ಇಷ್ಟಪಡ್ತೀವೋ ಅವ್ರ ಜೊತೆ ಇರಬೇಕು, ಅದೇ ಇಂಪಾರ್ಟೆಂಟ್. ಏನಮ್ಮ ನೀನು? ಈಗ ನಂಗೆ ಅದೆಲ್ಲ ಬೇಡ. ನನ್ನ ಲವ್ ಮಾಡ್ತಿರೋ ಇಲ್ವೋ ಹೇಳಿ. ಲವ್ವು ಸುಪ್ರಿಗೆ ಹೆಂಗೆ ಹೇಳೋದು ಇದನ್ನ? ಅವನು ಹೆಂಗೆ ತಗೋತಾನೆ ಇದನ್ನು? ನಾನು ಅವನ ಹತ್ರ ಮಾತಾಡ್ತೀನಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಪಿನಿಯನ್ ಏನು ಹೇಳಿ. ಓಕೆ ಅಂದರೆ ಕೈ ಹಿಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹೋಗಿದ್ದೆ ನಮ್ಮ ಚಾಲ್ಗೆ? ಹ್ಞೂ ಹೋಗಿದ್ದೆ. ಏನಂದು? ನಾಳೆ ನಿನ್ನ ಬರ್ತಡೇ ಅಲ್ವಾ, ಅದ್ರ ಬಗ್ಗೆ ಏನೋ ಮಾತಾಡ್ತಿದ್ವಿ ಅಷ್ಟೆ, ಇನ್ನೇನಿಲ್ಲ. ಹೌದಾ, ಸರಿ ಬಿಡು. ಪ್ರತಿ ವರ್ಷ ಫಸ್ಟ್ ಇವಳೇ ವಿಶ್ ಮಾಡ್ತಿದ್ಲು, ಇವತ್ತಿನ ಮರ್ತ್ಬಿಟ್ಟಿದ್ದಾಳ. ಯಾಕೆ ವಿಶ್ ಮಾಡಿಲ್ಲ? ಇಲ್ಲ, ಮಲ್ಗಿರ್ಬೇಕು ಅನ್ಸುತ್ತೆ. ಆದರೂ ಮರ್ತಿದ್ದಾಳ. ಯಾಕೆ ಮಾಡಿಲ್ಲ? ಹಲೋ. ಹಲೋ. ಸಾರಿ ಲೋ, ನನಗೆ ನಿನ್ನ ಬರ್ಡೇ ವಿಶ್ ಮಾಡೋಕ್ಕಾಗಿಲ್ಲ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನು ಮಾಡ್ತಾ ಇದೆಯಾ? ಮಲ್ಗಿದ್ದೆ. ಮಲಗಿದ್ಯಾ? ಇವತ್ತು ಸಿಗ್ತೀಯಾ? ಇಲ್ಲ, ಸ್ವಲ್ಪ ಮೂಡಿಲ್ಲ, ಸೊ ಹಂಗಾಗಿ ಸಿಗಕ್ಕಾಗಲ್ಲ. ಯಾಕೆ? ಬರಕ್ಕಾಗಲ್ಲ, ಸಾರಿ. ಇಲ್ಲ, ನಿನ್ಗೊಂದು ಸರ್ಪ್ರೈಸ್ ಇದೆ, ಬಾ. ಇಲ್ಲ, ಆಗ್ತಿಲ್ಲ ನನಗೆ, ಸೊ ಪ್ಲೀಸ್ ಫೋರ್ಸ್ ಮಾಡ್ಬೇಡ. ಇವಾಗ ಬರ್ತೀಯ? ನೀನು ನನಗೆ ಬರ್ಬೇಕಷ್ಟೆ. ಬಾಯ್. ಲೋ, ಅವ್ನು ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಬೇಕು ಕಣೋ, ಪ್ಲೀಸ್. ನಂಗೆ ಸೀರಿಯಸ್ಸಾಗಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಂಗೆ ತುಂಬ ಭಯ ಆಗ್ತಿದೆ, ಆದರೆ ಹೆಂಗಾರು ಮಾಡಿ ಅವ್ನಿಗೆ ಹೇಳಲೇಬೇಕು. ನೀನೇ ಯಾವಾಗ ಬಂದ? ಈಗ ಬಂದೆ ಮಚ್ಚ. ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಯಾಕೆ ಇಷ್ಟೊಂದು ಡಲ್ಲಾಗಿದೆ ಇವತ್ತು? ಬರ್ಡೇ ದಿನ ಇಷ್ಟೊಂದು ಡಲ್ಲಾಗಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಹಂಗೇನಿಲ್ಲ. ಯಾಕೆ ಬರಲ್ಲ ಅಂದಂತೆ? ಯಾಕೋ ಬರ್ಡೇ ಮೇಲೆ ಇಂಟ್ರೆಸ್ಟ್ ಇಲ್ಲ ಮಚ್ಚ. ಸ್ಯಾಂಡಿ, ನೀವು ಇಲ್ಲಿಗೆ ಬಂದುಬಿಡಿ. ಏನಪ್ಪ ಫುಲ್ ಮಿಂಚಿಂಗು? ಏನು ಮೇಡಮ್ ನಿಮ್ಮ ಸರ್ಪ್ರೈಸು? ಆ್ಯಕ್ಚುಲಿ ಬರ್ಡೇ ನಿಂದು, ನಿನಗೆ ನಾವು ಗಿಫ್ಟ್ ಕೊಡಬೇಕು. ಆದರೆ ನಾನೇ ನಿನ್ನ ಹತ್ರ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ. ಕೇಳು. ಇಲ್ಲ ಅನ್ಬಾರ್ದು. ಕೇಳಮ್ಮ. ನಿಜವಾಗ್ಲೂ? ನಿಜ. ಆ್ಯಕ್ಚುಲಿ ನಾನೊಂದು ಹುಡುಗನ್ನ ಇಷ್ಟಪಡ್ತಿದ್ದೀನಿ. ನೀನು ಇದನ್ನು ಹೆಂಗೆ ತಗೋತೀಯ ಅಂತ ಗೊತ್ತಿಲ್ಲ, ಬಟ್ ನಾನು ಸ್ಯಾಂಡಿ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದೀವಿ. ಪ್ಲೀಸ್ ದಯವಿಟ್ಟು ನಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊ. ನಂಗೆ ಗೊತ್ತು ನಿಂಗೆ ಇದು ತುಂಬ ಹರ್ಟ್ ಆಗುತ್ತೆ ಅಂತ, ಬಟ್ ನಾವು ಪ್ರೀತಿ ಮಾಡೋರ ಜೊತೆ ತಾನೇ ಇರಬೇಕು. ಚೆನ್ನಾಗಿ ಮಾಡ್ಕೊಳ್ಳೋ. ನೀನು ಚೆನ್ನಾಗಿ ಮಾಡ್ಕೋಬೇಕು. ವಾ, ಇದೇನು ಹಿಂಗೆ ಮಾಡಿಬಿಟ್ಟಿದ್ದಾರೆ? ಹೋಗ್ಲಿ ಬಿಡು, ಹೆಂಗೋ ಚೆನ್ನಾಗಿರ್ಲಿ. ಅಯ್ಯೋ ಪಾಪಚೆ ನೀವು. ಆಮೇಲೆ ಏನಾಯ್ತು? ಅವರಿಬ್ಬರ ಹತ್ರ ಮಾತಾಡಲ್ವ ನೀವು ಇವಾಗ? ಒಂದು ಸ್ವಲ್ಪ ದಿನ ಚೆನ್ನಾಗೇ ಇದ್ವಿ. ಆಮೇಲೆ ಏನಾಯಿತು ಅಂತಂದ್ಬಿಟ್ಟು ಗೊತ್ತಿಲ್ಲ, ಏನು ಹೇಳ್ಕೊಟ್ಲೋ ಏನು, ಮಾತಾಡೋದನ್ನೇ ಬಿಡಿಸ್ಬಿಟ್ಲು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಎದುರುಗಡೆ ಬಂದರೂ ಮುಖಾನೇ ನೋಡದೇ ಇರೋಷ್ಟು ಚೇಂಜ್ ಆಗ್ಬಿಟ್ಟ. ಮತ್ತಿವಾಗ ಅವ್ರು ಎಲ್ಲಿದ್ದಾರೆ? ಸಿಕ್ಕೇ ಇಲ್ವಾ ಅವ್ರು ನಿಮಗೆ? ಏನಾಯ್ತಾ? ನಮ್ಮ ಹುಡುಗಿ ಮನೇಲಿ ಒಪ್ತಿಲ್ಲ ಮಚ್ಚ. ಅವ್ರ ಮನೇಲಿ ಬೇರೆ ಹುಡುಗನ ಹುಡುಕ್ತವ್ರೆ. ನನಗಂತೂ ಅವಳನ್ನ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ಅವಳು ಬೇರೆ ನೀನಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತವಳೆ. ನಿಜ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಏನು ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್ ಮಚ್ಚ, ನಮ್ಮ ಮದುವೆ ಮಾಡಿಸಿದ್ಕೆ. ನಿನ್ನ ಪ್ರೀತಿನ ತ್ಯಾಗ ಮಾಡಿ ನಮ್ಮಿಬ್ಬರು ಒಂದು ಮಾಡಿದ್ಕೆ ತುಂಬ ಥ್ಯಾಂಕ್ಸ್ ಮಚ್ಚ. ನಾವು ಮೋಸ ಮಾಡಿದ್ದೀವಿ ಅಂತ ನಿನ್ನ ಮನಸ್ಸಲ್ಲಿ ಒಂಚೂರು ಇಲ್ಲ. ನಮ್ಮ ಪ್ರೀತಿಗೋಸ್ಕರ ನೀನು ಸಫರ್ ಮಾಡ್ತಾ ಇದೀಯ. ಹಿಂಗೋ ಆಗಿದ್ದಾಯ್ತು, ಇನ್ನೂ ಮಾಡೋಕ್ಕಾಗಲ್ಲ. ಇನ್ಮೇಲೆ ಇಬ್ರು ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಆರಾಮಾಗಿ ಖುಷಿಯಾಗಿದೆ. ಓಕೆ, ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಇಷ್ಟ ಎಫರ್ಟ್ಸ್ ಹಾಕಿದ್ದು. ಸೊ ಯಾವತ್ತು ಒಬ್ರಿಗೊಬ್ರು ಬಿಟ್ಕೊಡ್ದೆ ಜೀವನ ಪೂರ್ತಿ ಹಿಂಗೆ ಚೆನ್ನಾಗಿದೆ. ನಾಮಕರಣನೂ ಅವರೇ ಮಾಡ್ಕೋತಾರೋ ಇಲ್ಲ ನೀವೇ ಮಾಡಿಸ್ತಿರೋ? ನೋಡೋಣ. ಹೇ ತು ಮಂಗ, ಏನ್ ಬಾರಿ ಒಳ್ಳೆ ಕೆಲಸ ಮಾಡಿದೀನಿ ಅಂತ ಕತೆ ಬೇರೆ ಹೇಳ್ಕೊಂಡ್ ಕೂತವನೆ. ಜಗಳ ಆಡಲ್ಲ, ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇನ್ನೂ 20 ನಿಮಿಷ ಆಗಿಲ್ಲ, ಆಗ್ಲೇ ಮಂಗ ಹೇಳ್ತಾವನೆ. ಗೊತ್ತಾಗ್ತಿದೆ. ಏನು ಈಗ್ಲೇ ಹಿಂಗೆ, ಇನ್ ಮುಂದಕ್ಕೆ ಹೆಂಗಪ್ಪ ಕತೆ? ಸರಿ ಆಯ್ತು, ಟೈಮ್ ಆಯ್ತು, ನಡೀರಿ ಹೋಗೋಣ. ಒಂದಗ್ಲೆಣ್ಣು ಆ ಪಾರ್ಟಿ ಚಂದಾಗೆ ಓದ್ಕೊಂಡು ಬರ್ಕೊಂಡು ಕೂತದೆ. ಇದಕ್ ಬಂದದೆ
ಊರತ್ತು ಮೊಬೈಲ ಹಿಡ್ಕೊಂಡು ನೋಡ್ಕೊಂಡು ಎಲ್ಲ ಗಿಂಚ್ಕೊಂಡು ಮುಸುಡಿಯಾಗಿ ಗಿಂಚ್ಕೊಂಡು ಓದ್ತಾ ಕೊಡೋದು. ಓದೋದು ಬರೆಯೋದು ಬಿಟ್ಬಿಟ್ಟು ಕಾಪಿಯ ಈಗ ಕೊಟ್ಟಾಳೇನೋ ಆಗ ಕೊಟ್ಟಾಳೇನೋ ಅಂತ ಕಾಯ್ಕೊಂಡು ಕೂತೀವಿ. ಪಾನ್ಗೆ ಹೋಗಿ ಮುಳಿ ಕತ್ತಾಳೆ, ಇನ್ನೂ ಈಚೆಗೆ ಬರ್ಲಿಲ್ಲ. ಹಾಯ್ ಹಾಯ್ ಕಣವ. ಗುತ್ಲಿ ಎಲ್ಲಿ ಮಡಗಿದ್ದೆ? ಆ ಸಂದೇಶ್ ಮಡಗಿದ್ಮೇಲ ಗದ ತಕ್ಕ ಹೋಗಿದ್ ಬರ್ತೀನಿ, ನೀರ್ ಕಟ್ಬಿಟ್ಟು. ಏನಪ್ಪ ಹುಡ್ಗಿ ಬಂದ್ ನನ್ ಮತ್ತೆ ಹುಟ್ಟಿದ್ಯಾ? ಫುಲ್ ಚಾಟಿಂಗ? ಏನಿಲ್ಲ ಕಣ. ಮುಖ ಯಾಕಪ್ಪ ಹಿಂಗ್ ಇಟ್ಕೊಂಡಿದ್ಯಾ? ನಿಂಗೆ ಕಣ್ಣ ಹುಡ್ಗಿನ ಹೊಡಿಕೊಟ್ಟಿದೀವಿ ನಾವು. ಓ ಇವನ್ಗೇನಪ್ಪ ಕಡ್ಮೆ? ಆ ಹುಡ್ಗಿ ಜಗಳ ಆಡಲ್ಲ ಮುನ್ಸ್ಕೊಳಲ್ಲ ಅಂತ ಪ್ರಾಮಿಸ್ ಎಲ್ಲ ಮಾಡೋಳಂತೆ. ಅಣ್ಣ ನಿಕ್ಕಿ ನಿಜವಾಗ್ಲೂ ಜಗಳನೇ ಆಡಲ್ವಾ? ಜಗಳ ಆಡಲ್ವಾ? ಕೊಡಿಲಿ. ಯಾಕೆ? ಯಾರು ಇವಳು? ಫ್ರೆಂಡು. ಫ್ರೆಂಡ್ ಆಗ್ಬಿಟ್ರೆ ಅವಳ್ದ್ಯಾಕೆ ಸ್ಟೇಟಸ್ ಹಾಕ್ತೀಯಾ? ಜಸ್ಟ್ ಫ್ರೆಂಡ್ ಮಾ, ಅದಕ್ಕೆ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ಅವಳ್ದು ಯಾರ್ದೋ ಸ್ಟೋರಿ ಹಾಕಿದ್ಯಲ್ಲ, ಅವಳ ಹತ್ರನೇ ಹೋಗಿ ಹೆಂಗ್ ಬೇಕಂಗೆ ರಿಯಾಕ್ಟ್ ಮಾಡಿಸ್ಕೊ. ಬಾಯ್. ಅರ್ಧ ಗಂಟೆ ಆಯ್ತು ನಾನು ಇಲ್ಲಿಗೆ ಬಂದು. ಎಷ್ಟೊತ್ತು ಕಾಯ್ದು ಹೆವಿ ಬಿಸಿಲಲ್ಲಿ. ಫ್ರೆಂಡ್ಸ್ ಏನೋ ಕಾಲ್ ಮಾಡಿದ್ರಮ್ಮ ಎಮರ್ಜೆನ್ಸಿ ಅಂತ, ಅಲ್ಲೋಗಿ ಬರೋದು ಲೇಟ್ ಆಯ್ತು. ಹಾಗಾದ್ರೆ ನಾನು ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳದ್ನ? ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಬರ್ತಿದ್ನಾ? ರೀಸನ್ಸ್ ಚೆನ್ನಾಗಿ ಕೊಡ್ತೀಯಾ ಅಲ್ವಾ? ಸರಿ ಕಣೋ, ನಿಂಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಿದೆ. ಏನೋ ನೀನು ಇಷ್ಟ ಬಂದಂಗೆ ಮಾಡು. ಏಯ್, ಹಲೋ. ಹಲೋ, ಏನ್ ಮಾಡ್ತಿದ್ಯಾ? ನಿಮ್ದೇ ಶಾರ್ಟ್ ಮೂವಿ ನೋಡ್ತಿದ್ದೆ ಸರ್. ಚೆನ್ನಾಗೈತಾ? ಓ ತುಂಬಾ ಚೆನ್ನಾಗೈತೆ. ಅದೇ ಹಿಂಗಾಗಿ ಮಾಡ್ಬಿಟ್ಟೆ ನೀನು ಅವಳನ್ನ. ಜಸ್ಟ್ ಆಕ್ಟಿಂಗ್ ಕಣೆ, ಶಾರ್ಟ್ ಮೂವಿ ಮಾ. ಆಕ್ಟಿಂಗ್ ಆಗ್ಬಿಟ್ರೆ ಮಾಡ್ಬಿಟ್ಯಾ? ಅದ್ರಲ್ಲಿ ಏನಿದೆ? ಜಸ್ಟ್ ಮೂವಿ ಅದು. ಯಾಕೆ ಹೇಳ್ತಿದ್ಯಾ? ಹೇ, ಇದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಅತಿಯಾಗಿ ಕೇರ್ ಮಾಡೋದು ಲವ್ ಮಾಡೋದೇ ನಿನ್ ಪ್ರಾಬ್ಲಮ್ಮಾ? ನಾನು ಏನಂದೆ ಅಂತ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ಏನಾಯ್ತೀಗ? ಯಪ್ಪ, ನಿನ್ ಪಾಡಿಗೆ ನೀನು ಇದ್ಬಿಡು, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ನಂಗೆ ತುಂಬ ಇದೆಲ್ಲ ಇರಿಟೇಷನ್ ಆಗ್ತಿದೆ. ಪ್ಲೀಸ್ ಮತ್ತೆ ನಿನ್ ಲೈಫಿಗೆ ಬರ್ತೀನಿ ಅಂತ ಕನ್ಸಲ್ಲೂ ಕೂಡ ಅನ್ಕೋಬೇಡ. ಬಾಯ್. ವಾ, ಇವಳು ಹೋದ್ಲಾ? ಸಾರಿ ಆಯ್ತಾ? ಕೇಳಿದೆ ತಾನೆ ಸಾರಿ ಅಂತ. ಅದ್ ಜಸ್ಟ್ ಫ್ರೆಂಡ್ ತಾನೆ ಹಾಕಿರೋದು, ನಾನು ಯಾಕೆ ಇಷ್ಟು ರಿಯಾಕ್ಟ್ ಮಾಡಿದೆ? ಭಾರಿ ಅತ್ಯ. ಹಲೋ. ಹೇಳು. ಇನ್ನೂ ಅಲ್ಲೇ ಇದೆಯಾ? ನಾನು ಆಲ್ರೆಡಿ ಬಂದಾಯ್ತು. ಸರಿ, ಎದ್ದೋಗು, ಅಲ್ಲಿಂದ ಬಿಸಿಲು ಜಾಸ್ತಿ ಇದೆ. ಹೋಗಲ್ಲ ನಾನು. ನನ್ನ ಮೇಲೆ ಆಣೆ, ಈಗ ಹೋಗಿಲ್ಲ ಅಂದ್ರೆ. ಸರಿ. ಸಾರಿ.
ಯಾಕಿಷ್ಟು ಪೊಸೆಸಿವ್ ಆದೆ? ಅದು ಜಸ್ಟ್ ಮೂವಿ ಆಗ್ತಾನೆ. ಪಾಪಚ್ಚ ಅದು. ಇರು, ಒಂದು ಮೆಸೇಜ್ ಆದರೂ ಮಾಡೋಣ. ಚಳಿ ಆಗ್ತಿದೆ. ಈಗ ನೋಡಿದ್ರಲ್ಲ, ಎಲ್ಲಿ ಅತಿಯಾದ ಜಗಳ ಕೋಪ ಇರುತ್ತೋ ಅಲ್ಲೇ ಅತಿಯಾದ ಪ್ರೀತಿ ಇರೋದು. ಹಾಗೆ ನಮ್ದೊಂದು ಕಿವಿ ಮಾತು, ನಾವು ಇಷ್ಟಪಡೋರ್ಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮನ್ನು ಇಷ್ಟಪಡೋರನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಯಾಕಂದರೆ ನಾವು ಏನೇ ಮಾಡಿದ್ರೂ ಎಷ್ಟೇ ಹೊಡೆದಾಡಿದ್ರೂ ಆ ದೇವರೇ ಡಿಸೈಡ್ ಮಾಡಿಬಿಟ್ಟಿರ್ತಾನೆ ಯಾವ ಹೂವು ಯಾರ ಮುಡಿಗೆ ಅಂತ.